ಇದ್ಯಾಕ್ರಪ್ಪ ಒಳ್ಳೆ ಹಸ್ಗೂಸಾಡ್ದಂಗೆ ಆಡ್ತೀರಿ? ದೊಡ್ಡೋರ್ ತರ ನಡ್ಕೊಳ್ದೇ ಇದ್ದಾಗ ಚಿಕ್ಕೋರ್ ದೊಡ್ಡೋರ್ ತರಾನು ಮಾತಾಡ್ಬೇಕಾಗತ್ತೆ, ಚಿಕ್ಕೋರ್ ತರಾನು ನಡ್ಕೊಬೇಕಾಗತ್ತೆ. ನೀ ಹೇಳ್ದಂಗ್ ಮಾಡಿ ಊರಿಗೆಲ್ಲ ಇಸಿ ಗೊತ್ತಾಗಂಗೆ ಆಗ್ಬಿಟ್ರೆ ನಾಳೆನೆ ಸೂರ್ಯನ ತಗೊಂಡು ಒಳಗಾಗ್ತಾರೆ, ನನ್ನ ತವರ್ ರಾಜೀನಾಮೆ ಕೇಳ್ತಾರೆ. ಅಕಸ್ಮಾತ್ ಸುಪ್ರಿಯನ ನಾವು ಹಾಗೆ ನೋಡ್ಕೊಳ್ಳಿಲ್ಲ ಅಂದರೆ ನಾನು ಏನು ಬೇಕಾದ್ರೂ ಮಾಡ್ಬೋದು ಅಂತಲೂ ಬರ್ತ್ಕೊಡ್ಬೇಕು. ನಂದು ಬರ್ತಾಯಿತ್ತು, ಸೈನ್ ಹಾಕ್ತಿದ್ದೇನೆ. ನಂದು ಆಯ್ತಣ್ಣ, ತಗೊಳ್ಳಿ. ನಾನು ಸೈನ್ ಆಗ್ತಾ ಇವನಿ. ತತರವ ಅದನ್ನ ಬಂದ ಕೆಲಸ ಮುಗ್ದಿದ್ರೆ ನಾನೇನು ಹೊರಡ್ತೀನಿ. ಹಾಂ, ಎಲ್ಲ ಸರಿಯಾಗೈತೆ, ಹೋಗಿದ್ದು ಬರವ. ಬರ್ಲಕ್ಕಂದ? ನೋಡ್ದೆ ಅನ್ಲದ್ಯಾವು ಬರೀ ಬಾಯಿ ಮಾತಲ್ಲೇ ಬಗ್ಗಿಸ್ಬಿಡ್ತೀನಿ, ಖಾರ ಅರ್ದ್ಬಿಡ್ತೀನಿ ಅಂದಿಯಲ್ಲ, ಅವಳು ಹೆಂಗೆ ನಿನ್ನ ತಲೆ ಮೇಲೆ ಖಾರ ರುಬ್ಬಿದ್ಲು ಅಂತ. ಅಯ್ಯೋ ಬಾರವ, ನಮಗೆ ಬೇಕಾಗಿರೋದು ಆಯ್ತಲ್ಲವ. ನೀನು ಬರ್ಕೊಟ್ಟಿಯಲ್ಲ ಮುಚ್ಚಳಿಕೆನ. ಅದ್ರಾಗೆ ನಾನು ಸಹಿಯೇ ಹಾಕಿಲ್ಲ, ಈಗ ಸುಮ್ಕೆ ಯಾರ್ದೋ ಹೆಸರು ಬರ್ದಂಗೆ ಗೀಚಿವ್ನಿ ಅಷ್ಟೇ. ಅದನ್ನ ಇಟ್ಕೊಂಡು ಅವಳು ಉಪ್ಪು ಖಾರ ಹಾಕಿ ನೆಕ್ಬೇಕಷ್ಟೇ. ಲಕುಮಿ,
ಇಷ್ಟೊತ್ತು ಒಳಗಡೆ ಏನು ಮಾಡ್ತಿದ್ದೆ? ಎನಿ ಪ್ರಾಬ್ಲಮ್? ಲಕ್ಷ್ಮಿ ಅವ್ರು ಏನಾರ ನಿಂಗೆ ಹೇಳಾಯ್ತಾಗ ಬಾ. ಅಂಥದ್ದೇನೂ ಇಲ್ಲ ಗಣೇಶ, ಅಲ್ಪ ಸ್ವಲ್ಪ ಇದ್ದ ಸಂಬಂಧನ ಕಡ್ಕೊಳಕ್ಕೆ ಕರೆಸಿದ್ರು. ಅಂದ್ರೆ ಲಕ್ಷ್ಮಿ ಇದೇನಿದು ಹಾಳೆ? ಒಳಗೇನಾಯ್ತು ಹೇಳು. ಗಣೇಶ, ಅದು ಲಕ್ಷ್ಮಿ ವೆರಿ ಗುಡ್ ವೆರಿ ಗುಡ್. ಅಲ್ಲಿಗೆ ಎಲ್ಲಾನು ಮುಗ್ದಂಗಾಯ್ತು. ಇನ್ಮೇಲೆ ಈ ಮನೆ ಕಡೆ ತಲೆನೇ ಹಾಕೋದ್ ಬೇಡ. ಬಾ ಹೋಗೋಣ. ಗಣೇಶ ಬಾರೋ. ಅಂತಮ್ಮ ನೀ ಕರ್ಕ ಹೋಯ್ತಾರೋ ಒಂದೇ ನಿಮಿಷ ಬಂದ್ಬಿಡ್ತೀನಿ. ಬೇಗ ಬಾರೋ. ನಡಿ ಲಕ್ಷ್ಮಿ. ಹೇಳು ಗಣೇಶ. ಹಲೋ ಸಿಂಹಸ. ಹೇಳಪ್ಪ, ಏನಾದರೂ ಹೊಸ ವಿಷಯ ಇದೆಯಾ? ಹ್ಞೂ ಸರ್, ವಿಷಯ ಐತೆ. ಇವತ್ತು ಪದ್ಮ ಅವರು ನಮ್ಮ ಲಕ್ಷ್ಮಿನ ಮನೆಗೆ ಕರ್ಸ್ಕೊಂಡಿದ್ರು. ಯಾಕಂತೆ? ಅವಳು ಒಬ್ಬಳೇ ಬರೋಕೆ ಹೇಳಿದ್ರು. ಆದರೆ ಯಾವ್ದಕ್ಕೂ ಇರಲಿ ಅಂತ ನಾನು ರಾಹುಲ ಇಬ್ಬರು ಜೊತೆಲೇ ಬಂದಿದ್ದು. ಗಣೇಶ, ವಿಷಯ ಏನಾಯ್ತು ಅಂತ ಹೇಳಪ್ಪ. ಇಷ್ಟಾಗೈತೆ ಸರ್ ಕತೆ ಇವಾಗ. ಆಯಿತು. ಎನಿವೆ, ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಷನ್. ನೋಡು ಗಣೇಶ, ಮುಂದೇನು ಏನೇ ಸಣ್ಣ ವಿಷಯ ಇದ್ದರೂ ನನಗೆ ತಿಳಿಸ್ತಾ ಇರು. ದೇವ್ರಾಣಿಗೂ ಸರ್, ನಾನು ಇರುದೇ ಆ ಕೆಲಸಕ್ಕೆ ಅಂತ ಅಂದ್ಕೊಂಡ್ರು ನನಗೇನು ಬೇಜಾರಿಲ್ಲ ಸರ್. ಈ ವಿಷಯದ ಬಗ್ಗೆ ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ನೀ ಟಚ್ಚಲ್ಲಿರು. ಓಕೆ ಸರ್ ಫೋನ್ ಮಾಡ್ದನಾ? ಆಯ್ತು ಸರ್. ಆಯ್ತು ಸರ್. ಏನಾಯ್ತು ವಿಜಯ್? ಈ ಸೂರ್ಯನ ಮನೆ ಜನ ನಮ್ಮ ಲಕ್ಷ್ಮಿನ ಎಲ್ಲಿ ಹೋದ್ರೂ ನೆಮ್ಮದಿಯಾಗಿರೋದಕ್ಕೆ ಬಿಡಲ್ಲ ಅಂತ ಕಾಣಿಸುತ್ತೆ. ಯಾಕೆ, ಏನಾಯ್ತೀಗ? ಲಕ್ಷ್ಮಿನ ಮನೆಗೆ ಕರೆಸಿ ಅವಳ ಹತ್ರ ಒಂದು ಲೆಟರ್ ಬರೆಸ್ಕೊಂಡು ಸೈನ್ ಮಾಡಿಸ್ಕೊಂಡಿದಾರಂತೆ. ಏನು ಲೆಟರ್ ಬರ್ಸ್ಕೊಂಡಿದ್ದಾರೆ? ಲಕ್ಷ್ಮಿಗೂ ಆ ಮನೆಗೂ, ಲಕ್ಷ್ಮಿಗೂ ಸೂರ್ಯನಿಗೂ ಯಾವುದೇ ಸಂಬಂಧ ಇಲ್ಲ. ಲಕ್ಷ್ಮಿ ಇನ್ಯಾವತ್ತೂ ಅವ್ರ ಸಂಸಾರದ ವಿಷಯದಲ್ಲಿ, ಅವ್ರ ಮನೆ ವಿಷಯದಲ್ಲಿ ತಲೆ ಹಾಕಬಾರ್ದು ಅಂತ. ಶಾಲಿನಿ, ಈ ಜನರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಇವರು ಒಬ್ಬೊಬ್ಬರನ್ನ. ವಿಜಯ್, ಒಂದ್ಸಲಿ ಯೋಚನೆ ಮಾಡು. ಇದೇನಾಗಿದೆಯೋ ಲಕ್ಷ್ಮಿ ಒಳ್ಳೇದಕ್ಕೆ ಆಗಿದೆ ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ? ಲಕ್ಷ್ಮಿಗೂ ಆ ಮನೆಗೂ ಯಾವುದೇ ಸಂಬಂಧ ಇಲ್ಲ ಅಂತ ಆಗ್ಬಿಟ್ರೆ
ಅವಳು ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ಬೋದು ಅಂತ ನಿಂಗೆ ಅನ್ನಿಸ್ತಾ ಇಲ್ವಾ? ಹೇಗೋ ಲಕುಮಿ ಇದೊಂದು ತಾಪತ್ರೆಯಿಂದ ಕೈ ತೊಳ್ಕೊಂಡು ಹೊರಗೆ ಬಂದರೆ ನಾವು ಮಾಡಿರೋ ತಪ್ಪಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಆಮೇಲೆ ಲಕುಮಿನೂ ಸಂತೋಷವಾಗಿರ್ತಾಳೆ, ನಾವು ನೆಮ್ಮದಿಯಾಗಿರ್ಬೋದು. ಏನಂತೀಯ ವಿಜಯ್? ನಿನಗೆ ಹಾಗೆ ಅನಿಸ್ತಾ ಇಲ್ವಾ? ವಿಜಯ್, ಕೋಪ ಮಾಡಿಕೊಂಡು ಏನೇನೋ ಯೋಚನೆ ಮಾಡಿ ನಾವೇನಾದರೂ ಎಡವಟ್ ಮಾಡಿಬಿಡೋದು ಬೇಡ. ಈಗ ಸದ್ಯಕ್ಕೆ ನಾವು ಸುಮ್ಮನೆ ಇರೋಣ, ಏನಾಗುತ್ತೆ ಅಂತ ನೋಡೋಣ. ಇದ್ರ ಹಿಂದೆ ಬೇರೆ ಏನಾದರೂ ಉದ್ದೇಶ ಇದೆ ಅಂತ ಅನಿಸಿದ್ರೆ ಆಗ ಏನು ಮಾಡೋದು ಅಂತ ನಾವು ಯೋಚನೆ ಮಾಡಿದ್ರೆ ಆಯಿತು. ನಾನು ಕಾಶಿಗೋ ಹರಿದ್ವಾರಕ್ಕೋ ಹೋಗ್ಬಿಡ್ತೀನಿ. ಅಲ್ಲಿ ಭಗವಂತನ ದರ್ಶನ ಮಾಡ್ತಾ ದಾನಿಗಳು ಕೊಟ್ಟಿದ್ದನ್ನು ತಿಂತಾ ಕಡೆಗೆ ಒಂದಿನ ಆ ಭಗವಂತನ ಪಾದ ಸೇರ್ಕೊಂಡ್ಬಿಡ್ತೀನಿ. ಆಂಟಿ, ಯಾಕಾಗಿ ಮಾತಾಡ್ತಿದ್ದೀರಾ?